ಏನೂ ಇಲ್ಲ ಆ ಕೇಸ್ನಲ್ಲಿ, ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಇದು ದೊಡ್ಡ ಕಾನ್ಸ್ಪಿರಸಿ ನಡೀತಾ ಇದೆ. ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಮುಗಿಸಬೇಕು ಅಂತ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಮತ್ತು RSS ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಎದುರಿಸ್ತೀವಿ, ನಮ್ಗೆ ಯಾವ ಭಯ ಭೀತಿ ಇಲ್ಲ. ಇನ್ನೊಂದು ಪಾದಯಾತ್ರೆಗೆ ಅದ್ರ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡಿದೋ ಏನೇನಾಯ್ತು ಅಂತ. ಈಗ ವಿಜೇಂದ್ರ ಕುರ್ಚಿನಿ ಅಲ್ಲಾಡ್ತಾ ಇದೆ, ಇನ್ನೇನ್ ನಡೀತದೋ ಗೊತ್ತಿಲ್ಲ. ಆಯ್ತಾ, ಅವ್ರು ಮಾಡ್ಲಿ, ರಾಜಕೀಯ ಮಾಡ್ಲಿ, ಪಾದಯಾತ್ರೆಗಳು ಮಾಡ್ಲಿ, ಹೋರಾಟ ಮಾಡ್ಲಿ, ಆದ್ರೆ ನೀವು ನೇರವಾದಂತ ರಾಜಕಾರಣ ಮಾಡಿ, ಮಾಡಿ. ಈ ತರದ ನೀವು ಷಡ್ಯಂತ್ರ, ಅಧಿಕಾರ ದುರುಪಯೋಗ, ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು, ಅವರಿಗೆ ಒಂದು ರೀತಿ ಅವರಿಗೆ ಎಲ್ಲಾ ರೀತಿ ಅಗೌರವ, ಅವಮಾನ ಮಾಡಬೇಕು ಅಂತ ನೀವು ಹೊರಡ್ತಿರಲ್ಲ, ಇದು ನಿಮ್ಗೆ ತಿರುಗುಮಾನ ಆಗ್ತದೆ. ನಮ್ಗೆ ಯಾವುದೇ ಭಯ ಭೀತಿ ಇಲ್ಲ, ನಾವು ಇದನ್ನ ಎದುರಿಸ್ತೀವಿ, ಗೆಲ್ತೀವಿ. ಇನ್ನೂ ಹೆಚ್ಚಿನ ಒಂದು ನಮ್ಮ ಒಗ್ಗಟ್ಟಿನೂ ಹೆಚ್ಚಾಗ್ತದೆ. ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳಕ್ ಬಯಸ್ತೀನಿ.